ನಿನ್ನೆ ನಡೆದ ಒಂದು ಘಟನೆ, ಕೈ ಘಟನೆ. ನಿನ್ನೆ ಏನು ತಮಗೆಲ್ಲ ಈಗಾಗಲೇ ವಿಷಯ ಗೊತ್ತಾಗಿದೆ. ಏನು ಶಿವಾಜಿನಗರ ಹೃದಯ ಭಾಗ, ಬೆಂಗಳೂರು ಹೃದಯ ಭಾಗ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಮತ್ತು ಬೋರಿಂಗ್ ಆಸ್ಪತ್ರೆ ಆಜುಬಾಜು ಸುತ್ತಮುತ್ತಲಿನಲ್ಲಿ ನಮ್ಮ ಅಧಿಕಾರಿಗಳು ಅಂದ್ರೆ ಇಂಜಿನಿಯರ್ಗಳು ಮತ್ತು ಅವರ ತಂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಬಸವರಾಜ್ ಪಡುಕೋಟೆ ಮತ್ತು ಅವರ ಸಹಚರರು ನಮ್ಮ ಅಧಿಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿದ್ದಾರೆ, ಇಂಜಿನಿಯರ್ಸ್ ಮೇಲೆ, ಮತ್ತು ಒಂದು ಪೆಪ್ಪರ್ ಸ್ಪ್ರೇ ಅದನ್ನು ಸಹ ಕಣ್ಣಿಗೆ ಹಾಕಿ ಗೂಂಡಾವರ್ತನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಮಾಹಿತಿ ಬಂದ ನಂತರ ನಾವು ಎಲ್ಲ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹಂಚಿಕೊಂಡ್ವಿ. ತಾವು ಸಹ ಎಲ್ಲರೂ ಸಹ ಬಂದು ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಬಳಿ ಬಂದು ಎಫ್ಐಆರ್ ದಾಖಲು ಮಾಡೋದಕ್ಕೆ ತಾವು ಸಹ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಕೂಡಲೇ ಘಟನೆ ನಡೆದ ಒಂದು ಅರ್ಧ ಗಂಟೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅವರು ಮತ್ತು ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಎಫ್ಐಆರ್ ದಾಖಲಾಗಿ ಎಲ್ಲ ಗಂಭೀರ ಪ್ರಕರಣಗಳನ್ನ ಬಿಎನ್ಎಸ್ ಆಕ್ಟ್ ಪ್ರಕಾರ ಒಳ್ಳೆ ಗಂಭೀರ ಪ್ರಕರಣವನ್ನು ದಾಖಲು ಮಾಡೋದಲ್ಲದೆ ಘಟನೆಯಲ್ಲಿ ನಡೆದ 10 ಗಂಟೆ ಒಳಗಾಗಿ ಏನು ಗೂಂಡಾವರ್ತನೆ ತೋರಿದ ಹಲ್ಲೆಕೋರರನ್ನ ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆ ಮತ್ತು ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಹುಶಃ ಘಟನೆ ನಡೆದಂತ ಸಂದರ್ಭದಲ್ಲಿ ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು ಕೇಂದ್ರ ಪಾಲಿಕೆ ಆಯುಕ್ತರು ಸಹ ಆ ಒಂದು ಸ್ಥಳಕ್ಕೆ ಬಂದು ಅಧಿಕಾರಿ ನೌಕರರಿಗೆ ಆತ್ಮಸ್ಥೈರ್ಯ ಪೂಜಿಸಿ ಅಧಿಕಾರಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಬೋರಿಂಗ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರ್ತಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಬಹುಶಃ ಸಚಿವರು, ಮಾನ್ಯ ಸಚಿವರು, ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಸಹ ಅವರು ಸಹ ಪತ್ರಿಕಾಗೋಷ್ಠಿ ಮಾಡಿ ಗೂಂಡಾವರ್ತನೆ ಮಾಡಿರುವ ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ಕೂಡಲೇ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಒಂದು ಆದೇಶ ಮಾಡಿರುವ ಮೇರೆಗೆ ಅವರ ಆದೇಶಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯವರು ಕೂಡಲೇ ಎಫ್ಐಆರ್ ದಾಖಲು ಮಾಡಿ ಸುಮಾರು ಒಂದು 10 ಗಂಟೆ ಒಳಗಾಗಿ, ಸಂಜೆ 11 ಗಂಟೆ ಒಳಗಾಗಿ ಎಲ್ಲವನ್ನೂ ಬಂದಿದ್ದಾರೆ. ಹಾಗಾಗಿ ನಾವು ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಸಹ ನಮ್ಮ ಅಧಿಕಾರಿ ನೌಕರಿಗೆ ಆತ್ಮಸ್ಥೈರ್ಯ ತುಂಬಿದ್ದಕ್ಕೆ ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಘಟನೆ ಆಗಿರೋದಕ್ಕೆ ಇಡೀ ರಾಜ್ಯನೇ ಬಿಚ್ಚು ಬೀಳುವ ಒಂದು ಸಂಗತಿ ಆಗಿದೆ. ಇದು ಅನಿವಾರ್ಯವಾಗಿ ಆಗಬಾರ್ದಿತ್ತು, ಆಗೋಗಿದೆ. ಆದ್ರೆ ನಾವು ಮಾನ್ಯ ಮುಖ್ಯ ಆಯುಕ್ತರು ಮತ್ತು ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀವಿ, ನಿನ್ನೆ ಆದಂತಹ ಘಟನೆ ಇನ್ಯಾವುದು ಮರುಕಳಿಸಬಾರದಾದ್ರೆ ಸೂಕ್ತವಾದ ಭದ್ರತೆ ಪೊಲೀಸ್ ಇಲಾಖೆ ಆಗ್ಬೋದು, ಬೆಸ್ಕಾಂ ಆಗ್ಬೋದು, ಪ್ರತಿಯೊಂದು ಇಲಾಖೆ ಅಧಿಕಾರಿ ನೌಕರರ ಒಂದು ಉಪಸ್ಥಿತಿಯಲ್ಲಿ ಈ ತರ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಅಧಿಕಾರಿ ನೌಕರಿಗೆ ಭದ್ರತೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀವಿ. ಮೇಲಾಗಿ ಎಲ್ಲಾ ಮಾಧ್ಯಮ ಮಿತ್ರರು ಸಹ ನಿನ್ನೆ ಶಿವಾಜಿನಗರದಲ್ಲಿ ಇದ್ರಿ, ಪೊಲೀಸ್ ಇಲಾಖೆ ಇದ್ರು, ಬಿಬಿಎಂಪಿ ಅಧಿಕಾರಿಗಳಿದ್ರು, ಎಲ್ಲೂ ಸಹ ಮಾರ್ಷಲ್ಗಳು ಕಾಣಲಿಲ್ಲ. ಬೆಂಗಳೂರು ನಗರದಲ್ಲಿ 600ಕ್ಕೂ ಮೇಲ್ಪಟ್ಟು ಮಾರ್ಷಲ್ಗಳು ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಘಟನೆ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಸಹ ತಾವೇ ಒಬ್ಬರು ಮಾರ್ಷಲ್ ಇದ್ರು ಅಂದ್ರೆ ನಾವು ತಲೆ ಬಗ್ಗಿಸ್ತೀವಿ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಆಯುಕ್ತರನ್ನ ಮತ್ತು ಸರ್ಕಾರನ ನಾವೇನು ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಕೂಡಲೇ ಮಾರ್ಷಲ್ ಸೇವೆನ ಹಿಂಪಡಿಬೇಕು, ಅಂದ್ರೆ ಅವರ ಸೇವೆನ ಸ್ಥಗಿತ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಇದೇ ಸಂದರ್ಭದಲ್ಲಿ ಏನು ನಮ್ಮ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಏನೊಂದು ಬಿಎಂಟಿಎಫ್ ಇಲಾಖೆ ಇದೆ, ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಭದ್ರತೆ ಕೊಡುವ ರೀತಿ ಎಲ್ಲಾ ರೀತಿ ಸರ್ಕಾರ ಆದೇಶ ಮಾಡಿದ್ರೆ ನಾವು ಏನೇ ಇಂಥ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಬಿಎಂಟಿಎಫ್ ಅವರ ಸೇವೆನ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ತಮ್ಮಲ್ಲಿ ನಾನು ಬಯಸುತ್ತೇನೆ. ಈಗ ನಮ್ಮ ಬಾಬು ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಈ ಘಟನೆ ನಡೀಬಾರ್ದಾಯ್ತು, ನಡೆದಿದೆ. ಬಟ್ ತುಂಬಾ ಕ್ರೂರ್ಯ. ಅಂದ್ರೆ ಹೆಣ್ಮಕ್ಳು ಅನ್ನೋದನ್ನು ಅವ್ರು ಇದನ್ನ ಮಾಡದೆ ಈ ರೀತಿ ಪೆಪ್ಪರ್ ಸ್ಪ್ರೇ ಮಾಡಿ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಇದು ಕ್ಷಮಿಸಲೇಬಾರದು, ಆ ರೀತಿ ಕ್ರೂರ್ಯ ಇದು. ಗಂಡ್ಮಕ್ಳಿಗೆ ಹೊಡೆದಿದ್ದಾರೆ, ತೆಗಿತಾರೆ ಅವರು. ಹೆಣ್ಮಕ್ಳಿಗೆಲ್ಲ ಈ ರೀತಿ ಅನ್ಯಾಯ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ನಿನ್ನೆ ಇಷ್ಟು ದೊಡ್ಡ ಗಲಾಟೆ ಆಗಿದೆ. ಇದೇ ಮಾರ್ಷಲ್ಸ್ ಅಂತಾರೆ, ಮಾರ್ಷಲ್ಸ್ ಒಬ್ಬರು ಕಂಡು ಬಂದಿಲ್ಲ ಅಲ್ಲಿ. ಬೇರೆ ವಿಷಯಕ್ಕೆಲ್ಲ ಎಲ್ಲ ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಏನೇನ್ ಮಾಡಬೇಕು, ಹೆಂಗ್ ಮಾಡಬೇಕು ಎಲ್ಲ ಮಾಡ್ತಾ ಇರ್ತಾರೆ. ಈ ವಿಷಯಕ್ಕೆ ಈ ರೀತಿ ಯಾವುದೇ ಒಬ್ಬ ಮಾರ್ಷಲ್ ಅಲ್ಲಿಲ್ಲ ಅಂದ್ರೆ ಇದು ಅನ್ಯಾಯ ಇದೆ. ಅಂದ್ರೆ
ಇವ್ರಿಗೆ ಬೇಕಾಗಿರೋ ಅಂಗಡಿಗಳು ಬೇಕು, ಎಲ್ಲೆಲ್ಲಿ ಏನೇನು ಕಲೆಕ್ಷನ್ ಮಾಡ್ಬೇಕು ಅಲ್ಲಿ ಮಾತ್ರ ಇವರು ಉಪಸ್ಥಿತರು ಇರ್ತಾರೆ. ಇವ್ರ ಬದಲಾಗಿ ಈಗ ನಮ್ಮ ಅಮೃತರಾಜ್ ಹೇಳ್ದಂಗೆ BMTF ಪವರ್ಸ್ ಕೊಟ್ಟು ಅಲ್ಲೇ ಇರೋ ಇವ್ರನ್ನ ನಿಯೋಜನೆ ಮಾಡ್ಕೊಂಡು ಇವ್ರಿಂದಾನೇ ಮಾಡಿಸ್ಬೋದು. ಯಾಕಂದ್ರೆ ಇವರು ಬರೀ ಕಸ ಅನ್ಕೊಂಡು ಕಸದ ಹತ್ರ ಏನು ಕೆಲಸನೇ ಮಾಡಲ್ಲ. 100 ರೂಪಾಯಿ ಕಸ ಇದ್ರೆ 10 ಪೈಸಾ ಕಸನೂ ತೆಗೆಯಲ್ಲ. ಇವ್ರಿಗೆಲ್ಲ ಎಲ್ಲಾನು ಸೌಲಭ್ಯ ಕೊಟ್ಟು ಕ್ಯಾಮ್ರಾದಲ್ಲಿ ಇದು ಮಾಡಿಬಿಟ್ಟು ನಮ್ಗೆ ಫೋಟೋಸ್ ಕಳಿಸ್ಬೇಕು ಅಂತ ಪೌರ ಕಾರ್ಮಿಕರ ಮೇಲೆ ಬೀಳ್ತಾರೆ ವಿನ ಅದೇ ರೀತಿ ಕಸ ಯಾರು ಹಾಕ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅದಕ್ಕೆ ಗಮನ ಕೊಡಲ್ಲ. ಈ ರೀತಿ ಆಗ್ಬಿಟ್ಟು ಮಾನ್ಯ ಕಮಿಷನರ್ ಅವ್ರಿಗೆ ಹೇಳಿಬಿಟ್ಟು ಇದನ್ನು ರದ್ದುಪಡಿಸ್ಬೇಕನ್ನೋದು ನಮ್ಮ ಗುರಿ. ಯಾಕಂದ್ರೆ ಇವರಿಂದ ಏನು ಕೆಲಸ ಆಗ್ತಾ ಇಲ್ಲ. ಬರೀ ಸುಮ್ಮನೆ ವೆಹಿಕಲ್ ಹಾಕೊಂಡು ಡ್ರೆಸ್ ಹಾಕೊಂಡು ಅಲ್ಲಿ ಓಡಾಡ್ಕೊಂಡು ಇದನ್ನ ಇಟ್ಕೊಂಡು ರೋಲ್ಗಳು ಮಾಡೋದಕ್ಕೆ ಇವ್ರು ಇದ್ದಾರೆ. ಅದರಿಂದ ನಾವು ಮಾನ್ಯ ಇವ್ರಿಗೂ ಹೇಳ್ತೀವಿ, ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಹೇಳ್ತೀವಿ, ಇವರಿಂದ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ. ನಮ್ಗೆ ಬೇಕಾಗಿಲ್ಲ ಇವ್ರು. ಆ ಪವರ್ಸ್ BMTF ಕೊಟ್ಟು ನಮ್ಮ ಎಂಪ್ಲಾಯಿನ ಸೇಫ್ಟಿಯಾಗಿ ಉಳಿಸ್ಬೇಕನ್ನೋದೇ ನಮ್ಮ ಗುರಿ. ನಮಸ್ಕಾರ ಸರ್. ನಮ್ಮ ಮುಖ್ಯ ಅಭ್ಯರ್ಥಿಗಳು ಬಸವರಾಜ್ ಕಬಡೆ ಸರ್ ಎರಡು ಮಾತಾಡಬೇಕಂತ ಮನವಿ ಮಾಡ್ಕೊಂಡು. ಎಲ್ರಿಗೂ ನಮಸ್ಕಾರ. ಅಧ್ಯಕ್ಷರು ಅಮೃತರಾಜ್ ಅವರು ಹೇಳಿದಾಗೆ ನಿನ್ನೆ ನಡೆದಂತ ಒಂದು ಏನು ಹಲ್ಲೆ ಆಗಿದೆ ನಮ್ಮ ಇಂಜಿನಿಯರ್ ಮೇಲೆ, ಅದು ಅತ್ಯಂತ ಖಂಡನೀಯವಾಗಿದ್ದು ಅದನ್ನ ನಾವೆಲ್ಲಾ ಅಭಿಯಂತರರು ಪ್ರತಿಭಟಿಸ್ತೀವಿ. ಇದು ನೋಡಿದ್ರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ ಇವರು ಪೆಪ್ಪರ್ ಸ್ಪ್ರೇ ಎಲ್ಲ ಹಾಕಿದ್ ನೋಡಿದ್ರೆ ಇದು ಪ್ರೀ ಪ್ಲಾನ್ಡ್ ಒಂದು ಅನ್ಸುತ್ತೆ. ಇದು ಅಲ್ಲಿ ನಡೆದಿರುವಂತದ್ದು ಇದು ಅಲ್ಲ, ಎಲ್ಲ ಪ್ರೀ ಪ್ಲಾನ್ ಆಗಿ ಈ ತರ ಬಂದ್ರೆ ಇಂಜಿನಿಯರ್ಸ್ ಬಂದ್ರೆ ಈ ತರ ಮಾಡ್ಬೇಕು ಅಂತಾನೆ ಮಾಡ್ದಂಗೆ ಅನ್ಸುತ್ತೆ. ಇದಕ್ಕೆ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡು ಅದಕ್ಕೆ ಅವರು FIR ಸಹಿತ ಹಾಕಿರ್ತಾರೆ. ಇದನ್ನ ಒಂದು ಮಾರಣಾಂತಿಕ ಹಲ್ಲೆ ಅಂತ ಸೆಕ್ಷನ್ ಏನ್ ಹಾಕಿದ್ದಾರೆ ಅದಕ್ಕೆ ಕರೆಕ್ಟ್ ಆಗಿ ಕ್ರಮವಾಗಿದ್ದು ಮಾನ್ಯ ಸಚಿವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳ್ತೀನಿ. ಇದೇ ತರ ನಮ್ಮ ಇಂಜಿನಿಯರ್ಸ್ಗೆ ಫರ್ದರ್ ಯಾವುದೇ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆದ್ರೂ ಏನೇ ಆದ್ರೂ ಪೊಲೀಸ್ನವರ ಒಂದು ಸುರಕ್ಷತೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟು ನಮ್ಮ ಜೊತೆ ಇದ್ರೇನೆ ನಾವು ಮಾಡೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ಮತ್ತು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಸಹಿತ ನಮ್ಮ ಇಂಜಿನಿಯರ್ಸ್ಗಳ ಮನೋಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ, ಬಂದ್ಬಿಟ್ಟು ನಮಗೆ ಧೈರ್ಯವನ್ನು ಹೇಳಿದ್ದಾರೆ. ಅದಕ್ಕೂ ನಾನು ಅಭಿನಂದಿಸ್ತೀನಿ. ಈ ಮುಂಬರುವಂತ ದಿನಗಳಲ್ಲಿ ಈ ನಮ್ಮ ಇಂಜಿನಿಯರ್ಸ್ಗಳಿಗೆ ಇದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಲಿ, ನಮ್ದು ರೆಗ್ಯುಲರ್ ಇಂಜಿನಿಯರಿಂಗ್ ವರ್ಕ್ಸ್ ಆಗಲಿ, ವಾಟರ್ ಫಿಲ್ಲಿಂಗ್ ಆಗಲಿ, ಈಗ ಅಬಂಡನ್ ವೆಹಿಕಲ್ಸ್ ಆಗಲಿ, ಈಗ ಅದ್ರ ಜೊತೆಗೆ ರೆಗ್ಯುಲರ್ ವರ್ಕ್ಸ್ ಏನಿದೆ ಬಿಲ್ಡಿಂಗ್ ಡಿವಿಯೇಷನ್ಸ್, ರಸ್ತೆ ಚರಂಡಿ ಎಲ್ಲ ವರ್ಕ್ಸ್ ಜೊತೆಗೆ ಈಗ SIR ಡ್ಯೂಟೀಸು ಹಾಕಿದ್ದಾರೆ. ಅದಕ್ಕೆ ಎಲ್ಲರೂ ನಾವು ಒತ್ತಡದಿಂದಾನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಟಾರ್ಗೆಟ್ಸ್ ಇದೆ. ಅದಕ್ಕೋಸ್ಕರ ಇದನ್ನ ಹಂತವಾಗಿ ನಾವು ತಗೊಳ್ಳೋದಕ್ಕೆ ನಮ್ಗೆ ಮುಖ್ಯ ಆಯುಕ್ತರು ನಾನು ಕೇಳ್ಕೊತೀನಿ. ಯಾಕಂದ್ರೆ ಎಲ್ಲಾನು ಒಮ್ಮೆ ತಗೊಳಕ್ ಆಗೋದಿಲ್ಲ. ಈ ಹಂತವಾಗಿ ನಮ್ಗೆ ಸ್ಟೇಜ್ ವೈಸ್ ಯಾವ್ದು ಪ್ರಯಾರಿಟೀಸ್ ಅದನ್ನ ತಗೊಂಡ್ಬಿಟ್ಟು ಮಾಡಬೇಕು ಅಂತ ನಾನು ಅವ್ರಿಗೆ ಈ ಮಾಧ್ಯಮ ಮುಖಾಂತರ ವಿನಂತಿಸಿದ್ದೀನಿ. ಮತ್ತು ನಿನ್ನೆ ಎಲ್ಲಾ ಮಾಧ್ಯಮಿಕರು ಒಂದು ಸಪೋರ್ಟ್ ಆಗಿ ಬಂದು ಅಲ್ಲಿ ನಮ್ಮ ಅಭಿಯಂತರರಿಗೆ ತಮ್ಮ ಸಪೋರ್ಟ್ ಇಂದ ತಾವು ಅಲ್ಲಿ ನೈಜವಾಗಿ ಏನು ಆಗಿದೆ ಅಲ್ಲಿ ಅದನ್ನ ಪ್ರತಿಬಿಂಬಿಸಿರ್ತೀರ. ಅದರಿಂದ ನಮ್ಗೆ ಒಂದು ಸಪೋರ್ಟ್ ಇರ್ತದೆ. ತಮ್ಮೆಲ್ಲರೂ ನಾನು ಈ ದಿನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಿನ್ನೆ ಆಗಿರುವಂತ ಕಹಿ ಘಟನೆ ಏನಿದೆ ಅದು ಆಗಬಾರ್ದು. ಮುಂದೆ ಆಗದೆ ಇರೋ ತರ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಜೊತೆಗೆ ಇದು ಎಲ್ಲೋ ಅಧಿಕಾರಿಗಳ ನಗರ ಪಾಲಿಕೆ ಅಧಿಕಾರಿಗಳು ಏನು ಸಾರ್ವಜನಿಕ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅದನ್ನ ಏನು ಆತ್ಮಸ್ಥೈರ್ಯ ಕುಗ್ಸೋದಕ್ಕೆ ಅಥವಾ ಅವ್ರಿಗೆ ಮನೋಬಲನ ಕಡಿಮೆ ಮಾಡೋ ಒಂದು ದೃಷ್ಟಿನಲ್ಲಿ ಈ ಒಂದು ಘಟನೆ ಹಲ್ಲೆ ನಡೆದಿದೆ ಅಂತ ಸಾಬೀತಾಗಿದೆ. ಬಟ್ ಇದ್ರ ಜೊತೆಗೆ ಇನ್ನೊಂದೇನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ಇಡೀ ಸರ್ಕಾರ ಅಂದ್ರೆ ಎಲ್ಲ ಅಧಿಕಾರಿ ವೃಂದಗಳು ಯಾವುದೇ ಇಂಜಿನಿಯರು ಮತ್ತೆ ಕಂದಾಯ ಈ ತರ ಎಲ್ಲ ಇದಕ್ಕಿಂತ ಒಂದು ಸಾರ್ವಜನಿಕ ಕೆಲಸದಲ್ಲಿ ನಿರತರಾಗಿರತಕ್ಕಂತ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಯಾರು ಸಹಿಸಲ್ಲ ಅನ್ನೋದನ್ನ ಮಾನ್ಯ ಸಚಿವರಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಮತ್ತೆ ಮುಖ್ಯ ಆಯುಕ್ತರು ಎಲ್ಲರೂ ಜೊತೆಗೆ ಬಂದು ನಿಂತ್ಕೊಂಡು ಸಾಬೀತು ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಮತ್ತೆ ಇನ್ನೊಂದು ಹೇಳಕ್ ಬಯಸ್ತೀನಿ, ಏನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು
ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸೋ ಕಾರ್ಯ ಏನು ನಾವು ಕೈಗೊಂಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅದನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.